ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ಟ್ಯೂಸ್ಡೇ ವ್ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ, ನಮ್ಮ ಅಜ್ಜಿ ಊರಲ್ಲಿ ಹಬ್ಬ ಇತ್ತು, ಹಬ್ಬಕ್ಕೆ ಬಂದಿದೆ. ವಿಡಿಯೋ ಎಡಿಟಿಂಗ್ ಎಲ್ಲ ಮುಗ್ದಿತ್ತು, ಬಟ್ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಊರಲ್ಲಿ ಹಬ್ಬ ಅಂದರೆ ಗೊತ್ತಿರುತ್ತಲ್ಲ, ಜಾಸ್ತಿ ಮೈಕ್ ಸೌಂಡ್ ಎಲ್ಲ ಇರುತ್ತೆ ಮತ್ತು ಜನ ಎಲ್ಲ ಜಾಸ್ತಿ ಇರ್ತಾರೆ. ಅಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೂ ಆಗೋದಿಲ್ಲ. ಅದರಿಂದಾಗಿ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಟ್ಯೂಸ್ಡೇ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ನನಗೆ ಹುಷಾರಿಲ್ವಲ್ಲ, ಅದರಿಂದ ಬಿಸಿನೀರೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಸ್ವಲ್ಪ ಅದಾದಮೇಲೆ ಫ್ಲಾಸ್ಕಿಗೆಲ್ಲ ಹಾಕಿ ಎತ್ತಿಟ್ಟು ಸ್ವಲ್ಪ ಅಡುಗೆ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಣ ಅಂತ ಬಂದಿದ್ದೆ. ಅಷ್ಟೊತ್ತಿಗೆ ನನ್ನ ಮಗನಿಗೆ ಸ್ವಲ್ಪ ನಮ್ಮ ಮನೆಯವರು ಫೋನ್ ಇಸ್ಕೊಂಡಿದ್ರಂತೆ, ಅದಕ್ಕೆ ಅವನು ಅಳ್ಕೊಂಬಂದ, ಡ್ಯಾಡಿ ನನಗೆ ಫೋನ್ ಕೊಡ್ತಾಯಿಲ್ಲ ಅಂತನ. ಆದ್ದರಿಂದ ಅವನ್ನ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇದ್ದೀನಿ. ಅವನದು ಒಂದು ಡೈಲಾಗ್ ಇದೆ, ಹಾಯ್ ನಾನು ಊಟ ಮಾಡ್ತಾಯಿದ್ದೀನಿ, ತಿಂಡಿ ಮಾಡ್ತಾಯಿದ್ದೀನಿ ಅಂತನ. ಅದನ್ನು ಹೇಳ್ಕೊಡ್ತಾ ಇದ್ದೆ, ಹೇಳು ಅಂತನ, ಹಾಯ್ ಮಾಡು ಅಂತ ಎಲ್ಲ ಹೇಳ್ತಾ ಇದ್ದೆ. ಅವನು ಸ್ವಲ್ಪ ಹಿಂಗೆ ಆಟನೇ ಮಾಡ್ತಾಯಿದ್ದ, ಇಲ್ಲ ನನಗೆ ಫೋನ್ ಬೇಕು ಅಂತನ. ಅದರಿಂದ ಅವನನ್ನು ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಯಿದ್ದೀನಿ. ಅವನು ವಿಡಿಯೋ ಏನಾದರೂ ಮಾಡ್ತಾ ಇರಬೇಕಾದ್ರೆ ಅವಾಗೆಲ್ಲ ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾನೆ, ವಾಯ್ಸ್ ಓವರ್ ಕೊಡಬೇಕಾದ್ರೆ, ವಿಡಿಯೋ ಮಾಡಬೇಕಾದ್ರೆಲ್ಲನ. ಅದರಿಂದ ಅವನ್ನ ಅದೊಂದರಲ್ಲಿ ಸ್ವಲ್ಪ ಸಮಾಧಾನ ಮಾಡ್ಬೋದು, ಹಾಗೆ ಸಮಾಧಾನ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಮನೆಯವರು ಸಂಜೆ ಟೀ ಟೈಮಲ್ಲೇ ಸ್ವಲ್ಪ ಬೋಂಡ ಕೇಳಿದರು, ಬೋಂಡ ಮಾಡಿಕೊಡು ಅಂತಾನ. ನಾನು ಸ್ವಲ್ಪ ಅವಾಗ ಮಾಡೋದಕ್ಕಾಗಲಿಲ್ಲ, ನಾನು ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೋಬೇಕಿತ್ತು. ಅದರಿಂದ ಸ್ವಲ್ಪ ಟೀ ಮಾತ್ರ ಮಾಡಿಕೊಟ್ಟಿದ್ದೆ, ಬೋಂಡ ಮಾಡ್ಕೊಡೋಕ್ಕಾಗಿರಲಿಲ್ಲ. ಅದರಿಂದ ಇವಾಗಾದರೂ ಮಾಡೋಣ ಊಟದ ಟೈಮ್ಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಹಂಗೆ ಇನ್ನೊಂದು ಸೈಡಲ್ಲಿ ಅಡುಗೆನೂ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಡುಗೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಅಡುಗೆ ಏನು ಮಾಡೋಣ ಅಂತ ಕೇಳಿದ್ದಕ್ಕೆ ಮೊಟ್ಟೆ ಬಿರಿಯಾನಿ ಮಾಡು ಅಂತ ಹೇಳಿದರು. ನನಗೂ ಯಾಕೋ ಆ ಟೈಮಲ್ಲಿ ಸ್ವಲ್ಪ ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತಲೇ ಅನ್ನಿಸ್ತಾಯಿತ್ತು. ಸಂಜೆ ಟೈಮಲ್ಲಿ ಸ್ವಲ್ಪ ಚಳಿ ಟೈಮಲ್ಲೆಲ್ಲನ ಈ ಥರ ಮೊಟ್ಟೆ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ಲ, ಅದರಿಂದ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಸೈಡು ಬೋಂಡ ಮಾಡಿಕೊಟ್ಟು ಅವ್ರಿಗೆ ಸ್ವಲ್ಪ ಹಾಕ್ಕೊಟ್ರೆ ಅವ್ರು ತಿಂತಾಯಿರ್ತಾರೆ. ಅದಾದಮೇಲೆ ನಾನು ಅಡುಗೆ ಮಾಡ್ಕೊಬೋದು, ಅಡುಗೆ ಮಾಡ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ, ಟೈಮು ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಹೀಗೆ ಮಾಡ್ಕೊತಾ ಇದ್ದೀನಿ. ಬೋಂಡ ಹಿಟ್ಟೆಲ್ಲ ಸ್ವಲ್ಪ ಕಲಿಸ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಅಂದರೆ ಹಚ್ಬಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಕಲಿಸ್ಬಿಟ್ಟು ಹಾಕೋ ಥರ. ಇವಾಗ ಬೋಂಡ ಮಾಡಿ ಅವ್ರಿಗೆ ಕೊಟ್ಟು ಅದಾದಮೇಲೆ ನಾನು ಸ್ವಲ್ಪ ಹಂಗೆ ಅಡುಗೆಗಳನ್ನ ಮಾಡ್ಕೊತೀನಿ. ಮತ್ತು ಇನ್ನೊಂದು ಏನಂತಂದರೆ, ತುಂಬ ದಿನ ಆದಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕು ಅಂತಂದರೆ ಸ್ವಲ್ಪ ಎಲ್ಲ ಆಗಿಂದೆಲ್ಲ ಸ್ವಲ್ಪ ಮರ್ತೋಗ್ಬಿಡುತ್ತೆ. ಒಂದಿನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ, ನೆಕ್ಸ್ಟ್ ಡೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಎಡಿಟಿಂಗ್ ಮಾಡಿಕೊಂಡು ಅವಾಗ ಸ್ವಲ್ಪ ಎಲ್ಲ ಜ್ಞಾಪಕ ಇರುತ್ತೆ, ಏನು ವಾಯ್ಸ್ ಓವರ್ ಕೊಡಬೇಕು, ಏನು ಮಾತಾಡಬೇಕು, ಮತ್ತು ಯಾವ ಥರ ವಿಡಿಯೋ ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲ ಒಂದು ಐಡಿಯಾ ಇರುತ್ತೆ. ಬಟ್ ಅದಾದಮೇಲೆ 1 ವೀಕು ಈ ಥರ ಜಾಸ್ತಿ ದಿನ ಆಗ್ಬಿಡ್ತು ಅಂತಂದರೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ, ವಾಯ್ಸ್ ಓವರ್ ಕೊಡೋದು ಏನು ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ಅವಾಗೆಲ್ಲ ಒಂದು ಪ್ಲ್ಯಾನಿಂಗಲ್ಲಿ ವಿಡಿಯೋ ಮಾಡ್ಕೊಂಡಿರ್ತೀನಿ. ಬಟ್ ಇಷ್ಟು ದಿನ ಆದಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಮತ್ತು ವ್ಲಾಗ್ಗಳು ಮಾಡೋದು ಅಲ್ಲೇ 1 ವೀಕ್ ಮೇಲೆ ಆಯ್ತಲ್ಲ, ಅದರಿಂದ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದ್ದೀನಿ. ಅದೇನೇನು ವಿಡಿಯೋಗೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದೆಲ್ಲನ ಸ್ವಲ್ಪ ಮರ್ತ್ಬಿಟ್ಟಿದ್ದೀನಿ ಆಗಲೇ. ಅದಾದಮೇಲೆ ಇವ್ರಿಗೆ ಒಂದು ಸಲ ಒಂದು ಇಬ್ಬೆ ಬೋಂಡ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ಮೊಟ್ಟೆದು ಸ್ವಲ್ಪ ಅದು ಫ್ರೈ ಮಾಡ್ಕೊಬೇಕಾಗಿತ್ತು. ನಾನು ಮೊಟ್ಟೆ ಹಂಗೆ ಹಾಕ್ಬಿಟ್ಟು ಬಿರಿಯಾನಿ ಮಾಡೋದಿಲ್ಲ, ಸ್ವಲ್ಪ ಅದನ್ನು ಅಡುಗೆ ಅರಿಶಿನ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಇಬ್ಬೆ ಬೋಂಡ ಬೇಯಿಸ್ಕೊಟ್ಬಿಟ್ಟು, ನೀವು ಇದನ್ನು ತಿಂತಾಯಿರಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದಿಬ್ಬೆ ಅವ್ರಿಗೆ ಎತ್ಕೊಟ್ಟು, ಇನ್ನು ಒಂದು ಸಲ ಮೊಟ್ಟೆದೆಲ್ಲನ ಸ್ವಲ್ಪ ಫ್ರೈ ಮಾಡಿಕೊಂಡೆ ಬೇಯಿಸ್ಕೊಂಬಿಟ್ಟು. ಈ ಥರ ಮಾಡಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಇದು. ಮತ್ತು ಮೊಟ್ಟೆ ಒಂಥರ ಅದು ಟೇಸ್ಟ್ ಇಲ್ದಂಗೆ ಇರೋದು, ಈಗ ಮಾತ್ರ ಬಿರಿಯಾನಿ ರೈಸ್ ಮಾತ್ರ ಟೇಸ್ಟ್ ಇರೋದು, ಆ ಥರ ಆಗ್ಬಿಡುತ್ತೆ. ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಮೊಟ್ಟೆ ಬೋಂಡ ಮಾಡೋರು ಅಷ್ಟೇ, ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಮೊಟ್ಟೆ ಬೋಂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಸ್ವಲ್ಪ ಇಲ್ಲ ಅಂತ ಅಂದರೆ ಮೊಟ್ಟೆಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಎಲ್ಲ ಸ್ಟಫಿಂಗ್ ಮಾಡಿಕೊಂಡು ಮೊಟ್ಟೆ ಬೋಂಡ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ
ಮೊಟ್ಟೆ ಬಿರಿಯಾನಿಗಲ್ವ, ಅದರಿಂದ ಈ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿದ್ರೆ ಎಲ್ಲ ಮೊಟ್ಟೆಗೂ ಮಸಾಲೆ ಹಿಡ್ದಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಮೊಟ್ಟೆ ತಿನ್ನೋದಕ್ಕೂ ಹೊಲಸು ಅನ್ನೋದಿಲ್ಲ. ಅದರಿಂದ ಈ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಬಿರಿಯಾನಿ ಪೌಡರ್ಗಳನ್ನ ಬಳಸ್ಕೊಂಡು ಮಾಡಿಕೊಂಡ್ರೆ, ಇಲ್ಲ ಅಂತಂದರೆ ಬಿರಿಯಾನಿ ಪೌಡರ್ ಇಲ್ಲ ಅಂತಂದರೆ ಮನೆಯಲ್ಲಿ ಯಾವ ಥರ ಮಸಾಲೆ ಪದಾರ್ಥಗಳು ನಿಮಗೆ ಸಿಗುತ್ತೋ ಅಂತಂದರೆ ಖಾರದ ಪುಡಿ, ಗರಂ ಮಸಾಲ ಈ ಥರ ಏನು ಸಿಕ್ಕಿದ್ರೂ ಸ್ವಲ್ಪ ಮನೆಯಲ್ಲಿರೋ ಅಂಥ ಧನಿಯಾ ಪುಡಿ ಈ ಥರದ್ದೆಲ್ಲ ಸ್ವಲ್ಪ ಹಾಕ್ಕೊಂಡು ನಾವೇ ಬಿರಿಯಾನಿ ಪೌಡ್ರ್ ಕೂಡ ಮನೆಯಲ್ಲಿ ರೆಡಿ ಮಾಡ್ಕೊಬೋದು. ಆ ಥರ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬಿರಿಯಾನಿ ಪೌಡ್ರ್ ಸಿಗುತ್ತೆ ಅಂತಂದರೆ ಹಾಕ್ಕೊಂಡು ಮಾಡ್ಕೊಬೋದು. ಕೆಲವೊಬ್ಬರು ಬಿರಿಯಾನಿ ಪೌಡ್ರು ಅಂದ ತಕ್ಷಣ ನಾನ್ ವೆಜ್ಜಿಗೆ ಮಾತ್ರ ಅಂತ ಅಂದ್ಕೊಂಬಿಡ್ತಾರೆ. ವೆಜ್ಗೂ ಕೂಡ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಅದು ಮಸಾಲೆ ಪೌಡ್ರ್ ಅಲ್ವಾ, ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ಇದನ್ನು ಯಾವಾಗಲೂ ಅಷ್ಟೇ ತೇಜದೊಂದು ಬಿರಿಯಾನಿ ಪೌಡ್ರು ಯೂಸ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಬೇರೆ ಯಾವಾದರೂ ಆದರೆ ಮನೆಯಲ್ಲಿರೋ ಮಸಾಲೆ ಪದಾರ್ಥಗಳನ್ನೇ ಬಳಸ್ಕೊಂಡು ಬಿರಿಯಾನಿ ಮಾಡ್ಕೊತೀನಿ. ಇನ್ನು ನಾನು ಸಾಮಾನ್ಯವಾಗಿ ನಮ್ಮಿಬ್ಬರಿಗಾಗಿ ನನ್ನ ಮಗನಿಗಾಗೋ ಅಷ್ಟು ಮಾತ್ರ ರೈಸ್ ಮಾಡ್ಕೊತೀನಿ. ಅದೇನು ಈ ಸಲ ಸ್ವಲ್ಪ ಅಕ್ಕಿ ಕರೆಕ್ಟಾಗಿ ಅಳತೆಯಲ್ಲೇ ತೊಗೊಂಡಿದ್ದೆ, ಆದರೂ ಸ್ವಲ್ಪ ರೈಸ್ ಜಾಸ್ತಿ ಆಗ್ಬಿಟ್ಟಿತ್ತು. ಒಂದು 3-4 ಜನ ತಿನ್ನೋವಷ್ಟು ರೈಸ್ ಆಗಿಬಿಟ್ಟಿತ್ತು. ಅದರಿಂದ ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕರೆಕ್ಟಾಗೆಲ್ಲ ಅದಕ್ಕೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಳತೆನಲ್ಲೇ ಹಾಕ್ಕೊಂಬಿಡ್ತೀನಿ. ಫಸ್ಟು ಅಳತೆ ಮಾಡಿ ಹಾಕಿದೆ, ಅದಾದಮೇಲೆ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿದ್ದೀನಿ ಅಂತ ಅನ್ನಿಸ್ತಿತ್ತು. ಅದಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಟೇಸ್ಟ್ ಎಲ್ಲ ನೋಡಿ ಸ್ವಲ್ಪ ಮಸಾಲೆ ಎಲ್ಲ ಕುದಿಯೋದಕ್ಕಿಟ್ಟು ಇನ್ನೊಂದು ಸೈಡು ಮತ್ತೆ ಬೋಂಡ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಎತ್ತಿಟ್ಬಿಟ್ಟು ಮಿಕ್ಕಿದ ಬೋಂಡ್ ಹಿಟ್ಟೆಲ್ಲ ಪೂರ್ತಿ ಹಾಕಿ ಬೋಂಡದ್ದು ಏನೇ ಕೆಲಸ ಇದ್ದರೂ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸೈಡು ಬಿರಿಯಾನಿಗೆ ಇಟ್ಟಿರೋದು ಎಲ್ಲ ಕುದಿ ಬರ್ತಿತ್ತಾಗಲೇ. ಇನ್ನು ವಿಷಲ್ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ವಿಷಲ್ ಕೂಗ್ಸೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ಲಿ ಇಟ್ಟು ಕ್ಲೋಸ್ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ಇನ್ನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಟ್ನಿನ ಮಾಡಿಕೊಂಡೆ. ಚಟ್ನಿ ಮಾಡೋದಕ್ಕೇನಿಲ್ಲ, ಕಡಲೆ ಬೀಜ ಹುರ್ಕೊಂಡು ಸ್ವಲ್ಪ ಸಿಪ್ಪೆ ತೆಗೆದು ಮತ್ತು ಕಡಲೆ ಹಾಕ್ಕೊಂಡು ಸ್ವಲ್ಪ 4 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ ಎಣ್ಣೆ ಒಳಗೆ ಅದನ್ನು ಚಟ್ನಿ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೆ. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೆ. ಇದಕ್ಕೆ ಕಡಲೆಬೇಳೆಯನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡು. ಬಟ್ ನಾನು ಕಡಲೆಬೇಳೆಯನ್ನು ಹಾಕಲಿಲ್ಲ, ಒನ್ ಟೈಮ್ಗಲ್ವ, ಅದಕ್ಕೋಸ್ಕರ ಏನು ಹಾಕೋಕ್ಕೆ ಹೋಗಲಿಲ್ಲ. ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಇಷ್ಟೇ ಮಾಡ್ಕೊಂಡಿದ್ದೆ. ಇನ್ನು ಚಟ್ನಿ ಎಲ್ಲ ಮಾಡ್ಕೊಂಡಾದಮೇಲೆ ಇನ್ನೇನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದ್ದೆ. ಡೈಲಿ ಸ್ವಲ್ಪ ನನ್ನ ಮಗಂಗೆ ತಿನ್ನಿಸ್ಬೇಕಾದ್ರೆ ಫೋನ್ ಕೊಟ್ಟು ಅವನಿಗೆ ಊಟ ತಿನ್ನು ಅಂತ ಹೇಳ್ಬಿಟ್ಟು ಬಲವಂತ ಮಾಡಬೇಕಾಗಿತ್ತು. ಇವಾಗ ಸ್ವಲ್ಪ ಅವನು ನಮ್ಮ ಜೊತೆ ಕುತ್ಕೊಂಡು ಅವನಿಗೆ ಸಪ್ರೇಟ್ ತಟ್ಟೆ ಹಾಕಿ ಕೊಟ್ಟು ಊಟ ಹಾಕ್ಕೊಟ್ಟು ಅವನೇ ತಿನ್ನೋ ಥರ ರೂಢಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡ್ತಾಯಿದ್ದೀವಿ. ಬಟ್ ಅವನು ಅಷ್ಟಾಗಿ ತಿನ್ನೋದಕ್ಕೆ ಹೋಗೋದಿಲ್ಲ, ನಾವೇ ತಿನ್ನಿಸ್ಬೇಕು. ಸ್ವಲ್ಪ ಅವನು ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ಅವನಿಗೂ ಸ್ವಲ್ಪ ಹಾಕ್ಕೊಟ್ಟು ರೂಢಿ ಮಾಡ್ತಾಯಿದ್ದೀವಿ. ಬಟ್ ಅವನಿಗೆ ತಿನ್ನಿಸ್ಬೇಕು ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ, ತಿನ್ನೋದೇ ಇಲ್ಲ. ನಾವು ಏನೇ ಮಾಡಿದ್ರೂ ಅವ್ನು ತಿನ್ನೋದಿಲ್ಲ. ಹಂಗಾಗಿ ಸ್ವಲ್ಪ ಅವನಿಗೆ ಫೋನ್ ಕೊಟ್ಟೇ ನಾವು ತಿನ್ನಿಸ್ಬೇಕು, ಆ ಥರ ರೂಢಿ ಆಗ್ಬಿಟ್ಟಿದ್ದಾನೆ. ನೋಡೋಣ ಆದಷ್ಟು ಅವನು ನಮ್ಮ ಜೊತೆ ಕುಂಡ್ರಿಸ್ಕೊಂಡು ಅವನಿಗೆ ಸಪ್ರೇಟು ತಟ್ಟೆ ಕೊಟ್ಟು ಅವನೇ ತಿನ್ನೋ ಥರ ರೂಢಿ ಮಾಡೋಣ ಅಂತ ಹೇಳಿ ಆ ಥರ ಮಾಡ್ತಾಯಿದ್ದೀವಿ. ಬಟ್ ಅವನು ರೂಢಿ ಆಗ್ತಾಯಿಲ್ಲ ಇನ್ನೂ ಅಷ್ಟಾಗಿ. ಅದರಿಂದ ನೋಡೋಣ ಸ್ವಲ್ಪನಾದರೂ ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ಅವನಿಗೂ ಹಾಕ್ಕೊಟ್ಟಿದ್ದೆ. ಬಟ್ ಸ್ವಲ್ಪ ತಿಂದಾದಾದಮೇಲೆ ಮತ್ತೆ ಹಂಗೆ ಹಠ ಮಾಡ್ತಾಯಿದ್ದ. ಫೋನು ಆನಲ್ಲಿದ್ದರೆ ತಿಂತಾಯಿರ್ತಾನೆ, ಇಲ್ಲ ಅಂತಂದರೆ ಬೇಡ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಹೋಗ್ತಾನೆ. ಅದರಿಂದ ಅವನಿಗೆ ಫೋನ್ ರೆಕಾರ್ಡ್ ಆಗ್ತಾಯಿಲ್ವೋ ಅದೆಲ್ಲ ಗೊತ್ತಾಗುತ್ತೆ. ಅದರಿಂದ ಅವನು ರೆಕಾರ್ಡ್ ಆಗ್ತಿಲ್ಲ ಅಂತಂದರೆ ತಿಂತಾ ಇರಲಿಲ್ಲ, ರೆಕಾರ್ಡ್ ಆದರೆ ಮಾತ್ರ ತಿನ್ನೋನು ತೋರಿಸ್ಕೊಂಡು. ನಾನು ಊಟ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ತಿಂತಾನೆ. ಅದರಿಂದ ಸ್ವಲ್ಪ ಹಂಗೆ ರೂಢಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮತ್ತು ಬೇಯಿಸಿರೋ ಮೊಟ್ಟೆನೂ ತಿಂತಾ ಇರಲಿಲ್ಲ ಅವನು. ಇವಾಗ ಮೊಟ್ಟೆ ಬೋಂಡ ಎಲ್ಲ ಮಾಡಿಕೊಟ್ಟು ಸ್ವಲ್ಪ ತಿನ್ನೋದನ್ನು ರೂಢಿ ಮಾಡ್ತಾಯಿದ್ದೀನಿ. ಇವಾಗ ಅಂದರೆ ಒಳಗಡೆ ಇರೋ ಯೆಲ್ಲೋ ಕಲರ್ದು
ಇದನ್ನು ಮಾತ್ರ ತಿನ್ನಲ್ಲ, ಎಗ್ ವೈಟ್ ಮಾತ್ರ ತಿಂತಾನೆ. ಅದನ್ನು ಸ್ವಲ್ಪ ಡ್ರಾ ಮಾಡಿಕೊಂಡು ತಿಂತಾನೆ. ಫುಲ್ಲು ಆ ಥರ ವೈಟಿಗೆ ಬೇಯಿಸ್ಕೊಟ್ರೆ ತಿನ್ನೋದಿಲ್ಲ. ಸ್ವಲ್ಪ ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಇಲ್ಲ ರೈಸಲ್ಲೋ ಇಲ್ಲ ಮೊಟ್ಟೆ ಬೋಂಡ ಮಾಡೋ ಆ ಥರ ತಿನ್ನಿಸ್ಬೇಕು. ಇಲ್ಲ ಅಂತಂದರೆ ಆಮ್ಲೆಟ್ ಹಾಕ್ಕೊಡ್ಬೇಕು. ಬೇಯಿಸಿರೋ ಮೊಟ್ಟೆ ಅಂತೂ ಮುಟ್ತಾನೆ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ, ತಿನ್ನೋದನ್ನ ರೂಢಿ ಮಾಡ್ಕೊತಾ ಇದ್ದಾನೆ. ನಾವು ಹಂಗೆ ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವನಿಗೆ ಕೊಡ್ತಾಯಿದ್ದೀವಿ ತಿನ್ನೋದಕ್ಕೆ ಅಂತನ. ಅವನಿಗೆ ಊಟ ಅಂದರೆ ಆಗಲ್ಲ. ಊಟ ತಿನ್ನಬೇಕು ಅಂತಂದರೆ ಸ್ವಲ್ಪ ಅವನಿಗೆ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಇನ್ನು ಕುರುಕ್ ತಿಂಡಿ ಆದರೆ, ಬೋಂಡ ಬಜ್ಜಿ ಇಂಥವಾದರೆ ತುಂಬ ಚೆನ್ನಾಗಿ ತಿಂತಾನೆ. ಹುರಿದಿರೋ ಕಾಳು ಮತ್ತು ಅಕ್ಕಿ ರೊಟ್ಟಿ ಈ ಥರದ್ದಾದರೆ ತುಂಬ ಚೆನ್ನಾಗಿ ತಿಂತಾನೆ. ಅನ್ನ ಸಾಂಬಾರು ಈ ಥರದ್ದಾದರೆ ಸ್ವಲ್ಪ ನಮಗೇನೆ ಆಟ ಆಡಿಸ್ತಾ ಇರ್ತಾನೆ ಊಟ ತಿನ್ನೋದಕ್ಕೆಲ್ಲನ. ಆದ್ದರಿಂದ ಸ್ವಲ್ಪ ನೋಡೋಣ, ಆದಷ್ಟು ಅವನೇ ಊಟ ತಿನ್ನೋ ಥರ ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಬೇಕು ಇನ್ನು ಎಷ್ಟು ಅನಿಸ್ತಾನೋ ಏನೋ ಗೊತ್ತಿಲ್ಲ. ಅವ್ನು ಸ್ಕೂಲ್ಗೆ ಹೋಗಂಗೆ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಅವನೇ ತಿನ್ನೋ ಥರ ರೂಢಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಅವನವೇ ಬಟ್ಟೆಗಳು ಸ್ವಲ್ಪ ಇದ್ದು ಆಗಲೇ ರಾತ್ರಿ 10 ಗಂಟೆ ಮೇಲೇ ಆಗಿತ್ತು. ನಮ್ಮನೆಯವರು ಸ್ವಲ್ಪ ಫೋನ್ ನೋಡ್ತಾಯಿದ್ರು. ಅದರಿಂದ ಇನ್ನೇನು ನಾವು ನಮಗೂ ಟೈಮ್ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ಇವನು ಬೇರೆ ಮಲಗ್ತಾ ಇರಲಿಲ್ಲ. ಅದರಿಂದ ಎಷ್ಟಾಗುತ್ತೋ ಅಷ್ಟು ಬಟ್ಟೆಗಳನ್ನ ಮಡಿಸಿಡೋಣ ಅಂತೇಳಿ ಮಡಿಸಿಡ್ತಾ ಇದ್ದೀನಿ. ಅವನು ಸ್ವಲ್ಪ ಅವನಿಗೆ ಅವರಪ್ಪ ಫೋನ್ ನೋಡ್ತಾಯಿದ್ರೆ ಅವನಿಗೂ ಫೋನ್ ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಒಂದು ಸಲ ಮಲಗೋದು, ಒಂದು ಸಲ ಎದ್ದು ಕೂತ್ಕೊಳ್ಳೋದು, ಒಂದು ಸಲ ಅವ್ರ ಅಪ್ಪನ ಹತ್ರ ಹೋಗೋದು, ಮತ್ತೆ ಮೇಲೆ ಹತ್ತು ಬರೋದು ಆ ಥರ ಮಾಡ್ತಾಯಿದ್ದ. ಅವನಿಗೆ ಮಲ್ಗೋವರೆಗೂ ಅವನು ಅದೇ ಥರನೇ ಮಾಡ್ತಾಯಿರ್ತಾನೆ. ಇಲ್ಲಾಂದರೆ ನಾವು ಯಾರಾದರೂ ಅವನಿಗೆ ಕುಂಡಿಸ್ಕೊಂಡು ಏನಾದ್ರು ಮಾತಾಡಿಸ್ತಾ ಇರಬೇಕು, ಇಲ್ಲಾಂದರೆ ಆಟ ಆಡಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಹಾಗೆ ನಾನು ಮನೆ ಬಿಟ್ಟು ಹೋಗ್ತೀನಿ, ನಾನು ಸ್ಕೂಲಿಗೆ ಹೋಗ್ತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಇರ್ತಾನೆ. ಆದ್ದರಿಂದ ಅವನು ಸ್ವಲ್ಪ ನಾನು ಅವನಿಗೆ ಹೇಳ್ತಾ ಇರ್ತೀನಿ ಹಂಗೆಲ್ಲ ಮಾತಾಡಬಾರ್ದು, ಹಂಗೆ ಹಿಂಗೆ ಮಲ್ಕೊಬೇಕು ಅಂತನ. ಆದರೂ ಅವನು ನನ್ನ ಟೈಮ್ ಆ ಥರ ಹಠ ಮಾಡ್ತಾ ಇರ್ತಾನೆ. ಇಲ್ಲ ಅಂತಂದರೆ ಅವನಿಗೆ ಆಟ ಆಡಿಸ್ತಾ ಇದ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಅದರಿಂದ ಸ್ವಲ್ಪ ನಾನು ಬೇರೆ ಬಟ್ಟೆ ಮಡಿಸಿಡ್ತಾಯಿದ್ದೆ. ನಮ್ಮ ಮನೆಯವ್ರು ಬೇರೆ ಸ್ವಲ್ಪ ಅವ್ನು ಮಾತಾಡಿಸ್ತಾರಲ್ಲ, ಫೋನ್ ನೋಡ್ಕೊಂಡು ಕೂತಿದ್ರು. ಅವರು ಸ್ವಲ್ಪ ನ್ಯೂಸು ಮತ್ತು ಇದು ಸ್ಪೋರ್ಟ್ಸ್ ಅಂದರೆ ತುಂಬ ಜಾಸ್ತಿ ನೋಡ್ತಾ ಇರ್ತಾರೆ, ಕ್ರಿಕೆಟ್ ಎಲ್ಲನ. ಅದರಿಂದ ಅವರು ಮಾತಾಡಿಸ್ತಾ ಇರಲಿಲ್ಲ, ನಾನು ಬೇರೆ ಕೆಲಸ ಮಾಡ್ಕೊತಾ ಇದ್ದೆ. ಅದಕ್ಕೆ ಸ್ವಲ್ಪ ಅವನೇ ಆಟ ಆಡೋದು, ಇಲ್ಲ ಅಂತಂದರೆ ಸುಮ್ಮನೆ ಅಲ್ಲೋಗಿ ಮಲ್ಕೊಳ್ಳೋದು, ಇಲ್ಲಿ ಬಂದು ಮಲ್ಕೊಳ್ಳೋದು ಆ ಥರ ಮಾಡ್ತಾಯಿದ್ದ. ಇನ್ನು ಮಲ್ಕೊಳ್ಳೋ ಟೈಮಲ್ಲಿ ಅದ್ರ ಮೇಲೆಲ್ಲ ಸ್ವಲ್ಪ ಬಟ್ಟೆಗಳನ್ನ ಇಟ್ಕೊಂಡು ಕುತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಟಬ್ ತೊಗೊಂಡು ಅದಕ್ಕೇ ಎಲ್ಲ ಮಡಿಸಿಡ್ತಾಯಿದ್ದೀನಿ. ಅವನವು ಟೀ ಶರ್ಟ್ ಮತ್ತು ಶರ್ಟ್ಗಳು ಒಂದು ಕಡೆ, ಪ್ಯಾಂಟೆ ಒಂದು ಕಡೆ, ಮತ್ತು ಹೊಸ ಬಟ್ಟೆಗಳು ಒಂದು ಕಡೆ, ಡೈಲಿ ಯೂಸ್ ಮಾಡೋ ಒಂದು ಕಡೆ, ಈ ಥರ ಸಪ್ರೇಟೇ ಎಲ್ಲ ಮಡಿಸಿಡ್ತಾಯಿದ್ದೆ. ಇನ್ನು ಅವನಿಗೆ ಬಟ್ಟೆಗಳನ್ನೆಲ್ಲ ನಾನು ಜಾಸ್ತಿ ತೊಗೊಂಡೇ ಇಲ್ಲ. ಅವ್ನಿಗೊಂದು ತಿಂಗಳಿಗೆ 2 ತಿಂಗಳಿಗೆಲ್ಲ ಬಟ್ಟೆಗಳು ತುಂಬ ಚಿಕ್ಕದಾಗ್ತಾ ಹೋಗುತ್ತೆ. ತುಂಬ ಜಾಸ್ತಿ ಬೆಳೀತಾ ಇದ್ದಾನೆ ಅವನು. ನಾವೆಲ್ಲ ಮೋಸ್ಟ್ಲಿ ಇಷ್ಟು ಬೆಳೆಯೋ ಅಷ್ಟೊತ್ತಿಗೆ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಇದ್ದೋ ಅಂತ ಅನಿಸುತ್ತೆ. ಅವನು ತುಂಬ ಬೆಳೀತಾ ಇದ್ದಾನೆ. ಅದರಿಂದ ಸ್ವಲ್ಪ ಬಟ್ಟೆಗಳು ಬೇಗ ಅವನಿಗೆ ಚಿಕ್ಕದಾಗ್ತಾ ಇರುತ್ತೆ. ಅದರಿಂದಾಗಿ ಬಟ್ಟೆಗಳನ್ನ ಸ್ವಲ್ಪ ಕಡಿಮೆನೇ ತೊಗೊತೀನಿ. ಅವನಿಗೆ ಬಟ್ಟೆಗಳು ಚಿಕ್ಕದಾಗ್ತಾ ಹೋದಂಗೆ ನಾನು ಅವನಿಗೆ ಬಟ್ಟೆಗಳು ತೊಗೋತಾ ಇರ್ತೀನಿ. ಆ ಥರ ಮಾಡ್ಕೋತಾ ಇದ್ದೀನಿ. ಮತ್ತು ಸುಮ್ಮನೆ ವೇಸ್ಟ್ ಅಲ್ವ, ಜಾಸ್ತಿ ಬಟ್ಟೆಗಳು ತೊಗೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ. ಅವ್ನಿಗೆ ಆಗಲ್ಲ ಅಂತ ಅಂದರೆ ಮತ್ತೆ ಅವನು ಎತ್ತಿಡಬೇಕಾಗುತ್ತೆ. ಅದರಿಂದ ಸ್ವಲ್ಪ ಅವನಿಗೆ ಆ ಟೈಮಿಗೆ ಆ ಸೈಜಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆಗಳನ್ನ ಮಾತ್ರ 1 ತಿಂಗಳಿಗೆ 2 ತಿಂಗಳಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಬಟ್ಟೆಗಳನ್ನ ಎತ್ತಿಡ್ತಾಯಿದ್ದೀನಿ. ತೀರಾ ಚಿಕ್ಕದು ಆಯ್ತಾ ಅವನು ಹಾಕೋದಕ್ಕೆ ಹೋಗೋದಿಲ್ಲ, ಅವನೇ ಹಾಕಿಸ್ಕೊಳ್ಳೋದಿಲ್ಲ. ಅಮ್ಮ ಚಿಕ್ಕದಾಗುತ್ತೆ, ಅಮ್ಮ ಟೈಟ್ ಆಗುತ್ತೆ ಅಂತ ಅವನೇ ಹೇಳ್ತಾ ಇರ್ತಾನೆ. ಅದರಿಂದ ಬಟ್ಟೆಗಳನ್ನೆಲ್ಲ ಏನು ಜಾಸ್ತಿ ತೊಗೊಂಡಿಲ್ಲ. ಇವಾಗ ಏನು ನೋಡ್ತಾಯಿದ್ರು ಅಷ್ಟು ಬಟ್ಟೆಗಳನ್ನ ಮಾತ್ರ ಅವನಿಗೆ ತೊಗೊಂಡಿರೋದು. ಇನ್ನು ಮಿಕ್ಕಿದ ಬಟ್ಟೆಗಳನ್ನೆಲ್ಲನ ಅವನಿಗೆ ಬೇಕಾದಂಗೆ ತೊಗೊತಾ ಇರ್ತೀನಿ. ಮತ್ತು ಚಿಕ್ಕ ಬಟ್ಟೆಗಳನ್ನ ಮಡಿಸಿಡೋದು ತುಂಬ ಟೈಮ್ ತೊಗೊಳುತ್ತೆ. ಯಾಕಂತಂದರೆ ಒಂದೊಂದೇ ಬಟ್ಟೆಗಳನ್ನ ಮಡಿಸಿಕ್ಕೋ ಅಷ್ಟೊತ್ತಿಗೆ ಅದರೊಳಗೆ ನೋಡೋದಕ್ಕೆ ಮಾತ್ರ ಟಬ್ಬಲ್ಲಿ ಕಡಿಮೆ ಇದ್ದಾವೆ ಅಂತ ಅನಿಸುತ್ತೆ. ಮಡಿಸ್ತಾ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ತುಂಬ ಲೇಟೇ ಆಗಿಬಿಡುತ್ತೆ ಚಿಕ್ಕ ಮಕ್ಕಳು ಬಟ್ಟೆಗಳನ್ನ ಮಡಿಸಿಡೋದು, ಅವೆಲ್ಲ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಇವಾಗ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ಮಡಿಸಿಟ್ಟು ಇನ್ನು ಮಿಕ್ಕಿದ್ದನ್ನು ಬೆಳಗ್ಗೆ ಮಡಿಸಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಟಬ್ಬೊಳಿಕೆ ಮಡಿಸಿಡ್ತಾಯಿದ್ದೆ. ಬಟ್ ನನಗಂತೂ ಬೇಜಾರಂತೂ ಆಗೋದಿಲ್ಲ. ಇಷ್ಟು ಚಿಕ್ಕ ಬಟ್ಟೆಗಳನ್ನ ಮಡ್ಸೋಕ್ಕಾಗಲ್ಲಪ್ಪ ಅಂತ ನಾನು ತುಂಬ ಇಷ್ಟಪಟ್ಟು ಮಡಿಸ್ತೀನಿ.
ಪುಟ್ಟ ಪುಟ್ಟ ಬಟ್ಟೆಗಳು ನೋಡೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತಲ್ಲ, ಅದರಿಂದ ತುಂಬ ಇಷ್ಟ ಆಗುತ್ತೆ ನನಗೆ ಬಟ್ಟೆಗಳೆಲ್ಲ ಮಡಿಸಿಡೋದಕ್ಕೆ. ಮತ್ತು ಅವನು ಹಳೆ ಬಟ್ಟೆಗಳ್ನು ಯಾವ ಕಳೆದಿಲ್ಲ, ಎಲ್ಲ ಎತ್ತಿಟ್ಟಿದ್ದೀನಿ ಚೆನ್ನಾಗಿರೋ ಬಟ್ಟೆಗಳೆಲ್ಲನ. ಸ್ವಲ್ಪ ಹಳೆ ಬಟ್ಟೆಗಳಾಗಿರೋ ಥರ ಇದ್ದವು, ಅವೆಲ್ಲ ಯಾವೂ ಇಟ್ಟಿಲ್ಲ. ಬಟ್ಟೆಗಳು ಅವೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟ್. ಅದನ್ನೆಲ್ಲ ಏನು ಮಾಡಿದ್ನೋ ಗೊತ್ತಿಲ್ಲ ಬಟ್ಟೆಗಳು ಮಾತ್ರನ. ಬಟ್ ಚೆನ್ನಾಗಿರೋ ಬಟ್ಟೆಗಳು ಮಾತ್ರ ನಾವು ಯಾವೂ ಕಳೆದಿಲ್ಲ, ಎಲ್ಲ ಎತ್ತಿಟ್ಟಿದ್ದೀನಿ ನೀಟಾಗೆ. ಕೆಲವೊಂದು ಸಲ ನಾನೇ ಆ ಬಟ್ಟೆಗಳನ್ನ ನೋಡ್ತಾ ಇರ್ತೀನಿ, ನೋಡಿ ಎಷ್ಟು ಚಿಕ್ಕವನಿದ್ದಾನೆ ಇಷ್ಟು ದೊಡ್ಡವನಾಗ್ಬಿಟ್ಟಾನಲ್ವಾ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಫೀಲಿಂಗ್ಸ್, ಅದು ಚೆನ್ನಾಗಿರುತ್ತೆ. ಅದರಿಂದಾಗಿ ಚಿಕ್ಕ ಬಟ್ಟೆಗಳನ್ನ ಯಾರು ಕಳೆಯೋದಕ್ಕೆ ಹೋಗ್ಬಿಡಿ, ಎತ್ತಿಡಿ. ನೆಕ್ಸ್ಟ್ ನೀವು ಆ ಬಟ್ಟೆಗಳನ್ನ ನೋಡಿದಾಗ ನಿಮ್ಗೆ ಆ ಫೀಲಿಂಗ್ಸ್ ಏನು ಅಂತ ಗೊತ್ತಾಗುತ್ತೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಆಲ್ ಬಾಯ್.